ಅಲ್ಲಿ ಅಮ್ಮನವರು ಸರಸ್ವತಿ ಗ್ರಹ ಖಂಡಿತ ಇದೆ. ಸೊ ನಾನು ಸಡನ್ ಆಗಿ ಅದನ್ನ ನೋಡೋದಿಕ್ಕೋ ನನ್ನ ಮನ್ಸಲ್ಲಾಗ ಅನ್ಕೊಳ್ಳೋದಿಕ್ಕೋ ಮತ್ತೆ ಅಲ್ಲೊಂದು ನಂಬರ್ ಬಂತು, ಕಾಲ್ ಕಳ್ಸಿದೀನಿ ನಾನು ಅಲ್ಲಿ ನೋಡಿದೀರಾ? ಫೈವ್ 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 5 5ಗಳಿತ್ತು. ನಾನು ಫಸ್ಟು ಒಂದು ಕ್ಷಣ ನೋಡಿದಾಗ, ಯಾಕೆಂದರೆ ಅದು ಪಿರಮಿಡ್ ಇದು ಮಾಡಿದ್ಮೇಲೆ ಸೊ ಅಸಾಧ್ಯ ಅಂತ ಅಂದ್ಕೊಂಡೆ. ಯಾಕೆ ಆ ಕಾರ್ಯ ಗೊತ್ತಿರುತ್ತೆ, ಆ ಶಕ್ತಿ ಬಗ್ಗೆ ಗೊತ್ತಿರುತ್ತೆ. ಸೊ ಇಟ್ಸ್ ಇಂಪಾಸಿಬಲ್. ಸೊ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ. ಏನು ಗೊತ್ತಾ, ಹುಟ್ಟಿನಿಂದನೇ ದೈವ ಶಕ್ತಿ ಜೊತೆಗಿರ್ತಾರೆ ಕೆಲವೊಬ್ರಿಗೆ. ಸೊ ಸೊ ನಾನು ಏಂಜಲ್ಸ್ ಅಂಡ್ ದೇವಾಸ್ ತರಪಿನಲ್ಲಿ ನೋಡುವಂಥ ಅನುಭವ ಅಷ್ಟೇ ಅದು. ಓಕೆ, ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು? ಯಾರೆಲ್ಲ ನನ್ನ ವಿದ್ಯಾರ್ಥಿಗಳು ನನ್ನ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಾ ಇರ್ತೀರಾ, ದಯಮಾಡಿ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾಗ ಎಸ್ ಮೇಡಮ್ ಸೂಪರ್ ಅಂತ ಕಮೆಂಟ್ ಅನ್ನ ಮಾಡೋ ಮೂಲಕ ನೀವೆಲ್ಲರೂ ಕೂಡ ರೇಖಿ ವಿದ್ಯಾರ್ಥಿಗಳು ಅಂತ ಸಾಬೀತನ್ನ ಮಾಡಿ. ಕಾರಣ ರೇಖಿ ಎನ್ನುವಂತಹ ಮಹಾನ್ ವಿದ್ಯೆ ಒಳಗಡೆ ಯಾರೆಲ್ಲ ಇದ್ದಾರೆ, ಅದರಲ್ಲಿ ನನ್ನ ಶಿಷ್ಯರುಗಳು ಯಾರೆಲ್ಲ ಇದ್ದಾರೆ ಅನ್ನೋ ಅಂತ ತಿಳಿದುಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೇಗಿದ್ದಾರೆ ಎಲ್ರು? ನನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯಾರೆಲ್ಲ ನನ್ನ ವಿಡಿಯೋವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಸೂಪರ್ ಮೇಡಮ್ ಅಂತ ಕಮೆಂಟ್ ಅನ್ನ ಹಾಕ್ಬೇಕು. ಆಗಷ್ಟೇ ನಿಮ್ಮ ಒಳಗಡೆ ಇರುವಂತಹ ಚೈತನ್ಯವನ್ನ ಫೈರ್ ಮಾಡುವಂತಹ ಕಾರ್ಯವನ್ನ ನೀವು ಮಾಡಿದಾಗ. ಓಕೆ, ಮತ್ತೆ ಈ ದಿನ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ, ನಿಮ್ಮ ಈ ಒಂದು 7 ಚಕ್ರಾಸ್ಗಳಲ್ಲಿ ಬ್ಲಾಕೇಜಸ್ ಜಾಸ್ತಿ ಇದ್ದಾಗ ನಿಮ್ಮ ಜೀವನದಲ್ಲಿ ತುಂಬಾ ಸ್ಟ್ರಗಲ್ ಆಗ್ತೀರಾ. ಆದ್ರೆ ನನ್ನ ವಿದ್ಯಾರ್ಥಿಗಳಿಗೆ ಹೇಗೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕು, ನಿಮ್ಮ ಚಕ್ರಗಳನ್ನ ಹೇಗೆ ಬೂಸ್ಟ್ ಮಾಡಬೇಕು, ಅದೆಲ್ಲದರ ಸಮಸ್ತ ಮಾಹಿತಿಯನ್ನ ನನ್ನ ತರಬೇತಿ ತರಗತಿಯಲ್ಲ ನೀಡುವಂಥದ್ದಾಗತ್ತೆ. ಬಹಳಷ್ಟು ಜನ ತುಂಬಾ ಹಣವನ್ನ ವ್ಯಯ ಮಾಡಿ ಹಣವನ್ನ ಕಳ್ಕೊಂಡು ಈ ಕಡೆ ಎನರ್ಜಿನೂ ಕೂಡ ಇಲ್ಲದೆ ಅವರ ಜೀವನದಲ್ಲಿ ತುಂಬಾ ಸಂದಿಗ್ಧ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತಾರೆ. ಆ ಎಲ್ಲ ಚೈತನ್ಯಗಳಿಗೂ ಕೂಡ ಒಂದು ಸಹಾಯ ಆಗ್ಲಿ ಅನ್ನೋದಕ್ಕೋಸ್ಕರ ಅವರ ಒಂದು ಚಕ್ರವನ್ನು ಕೂಡ ಕ್ಲೆನ್ಸ್ ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಾರಣ ಈ ಒಂದು ವಿಡಿಯೋವನ್ನ ನೋಡುವಂತಹ ಯಾವುದೇ ವ್ಯಕ್ತಿಗೆ ತುಂಬಾ ಯಾವ ಚಕ್ರವನ್ನ ಹೇಳ್ತೀನಿ, ಯಾವ ಜಾಗವನ್ನ ಹೇಳ್ತೀನಿ, ಆ ಜಾಗವನ್ನ ಜಸ್ಟ್ ಫೋಕಸ್ ಮಾಡ್ತಾರೆ, ವಿಡಿಯೋವನ್ನ ನೋಡ್ತಾರೆ, ಅಲ್ಲಿ ಏನಾಗುತ್ತೆ ಅನ್ನುವಂತಹ ಅನುಭವ ನಿಮ್ಮ ಕಮೆಂಟ್ ಸೊ ಅದೇ ಹೇಳುವಂಥದ್ದು ಮಾಡುತ್ತೆ. ಈ ಸಹಸ್ರಾರ ಚಕ್ರದಲ್ಲಿ ಈ ಹಿಂದಿನ ವಿಡಿಯೋಗಳಲ್ಲಿ ಎನರ್ಜರೈಸ್ ಮಾಡಿದಾಗ ಮತ್ತೆ ಅಲ್ಲಿರುವಂತಹ ಬ್ಲಾಕೇಜಸ್ ನ ರಿಮೂವ್ ಮಾಡಿದಾಗ ಮೇಡಮ್ ನನ್ಗೆ ಒಂದು ಸಹಸ್ರಾರ ಚಕ್ರದಲ್ಲಿ ತುಂಬಾ ಹಗರತೆ ಫೀಲ್ ಆಯ್ತು, ತುಂಬಾ ಲೈಟ್ ವೆಯ್ಟ್ ಒಂಥರ ಫೀಲ್ ಆಗ್ತಾ ಇದೆ, ಏನೋ ವೈಬ್ರೇಷನ್ ಆಯ್ತು, ಏನೋ ಫುಲ್ಲು ಬಾಡಿಯಿಂದ ಏನೋ ರಿಲೀಸ್ ಆದಂಗ ಆಯ್ತು. ಸೊ ವಿಶೇಷ ಅನುಭವಗಳನ್ನ ಹಂಚ್ಕೊಳ್ಳುವಂಥದ್ದು ಆಗ್ತಾ ಇದೆ. ಹಾಗೆ ಈ ಒಂದು ಆಜ್ಞಾ ಚಕ್ರವನ್ನ ಅಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಿದಾಗ ನಿಮಗೇನು ಅನುಭವ ಆಗುತ್ತೆ ಅನ್ನೋದನ್ನ ಈ ಒಂದು ಪ್ರಯೋಗದ ಮೂಲಕ ತಿಳಿಸುವಂಥದ್ದಾಗತ್ತೆ. ಕಾರಣ ರೇಖಿ ಶಕ್ತಿ ಅಂದ್ರೆ ಅಷ್ಟೇ ಅಲ್ಲ, ಅದೊಂದು ಅದ್ಭುತ. ಹೇಳ್ತೀವಿ ರೇಖೆ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅಂತ. ಬ್ರಹ್ಮಾಂಡ ಅಂದ್ರೇನೆ ಅಲ್ಪ ಅಲ್ಲ ಅಲ್ವಾ? ಹಾಗಿದ್ಮೇಲೆ ಅದರ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಅಗಾಧವಾಗಿರುತ್ತೆ. ಆ ಅಗಾಧವಾದ ಶಕ್ತಿಯ ಸ್ವಲ್ಪ ಮಟ್ಟಿಗೆ ಸಂಚಲನವನ್ನ ಮಾಡುವಂತಹ ಕಾರ್ಯವನ್ನ ಮಾಡೋಣ. ಓಕೆನಾ? ಈಗ ಎಲ್ಲರಿಗೂ ಕೂಡ ಗೊತ್ತಿದೆ, ಯಾಕೆಂದ್ರೆ ಹಲವಾರು ವಿಡಿಯೋಗಳು ಚಕ್ರಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಆಜ್ಞಾ ಚಕ್ರ ಎಲ್ಲಿದೆ? ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಈ 2 ಹುಬ್ಬುಗಳ ನಡುವೆ ನಿಮ್ಮ ಆಜ್ಞಾ ಚಕ್ರ ಬರುವಂತದ್ದಾಗತ್ತೆ. ಈ ಆಜ್ಞಾ ಚಕ್ರದ ಅಧಿದೇವತೆ ಸ್ವಯಂ ಈಶ್ವರನಾಗಿದ್ದು ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ, ಭಗವಂತ ನಿಮ್ಮ ಅನುಗ್ರಹದಿಂದ, ನಿಮ್ಮ ರಕ್ಷಣೆಯೊಂದಿಗೆ, ನಿಮ್ಮ ಮಾರ್ಗದರ್ಶನದಲ್ಲಿ ನನ್ನ ಈ ಆಜ್ಞಾ ಚಕ್ರದಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಅನ್ನ ತೆಗೆಯುವ ಮೂಲಕ, ಅಲ್ಲಿರುವ ಎಲ್ಲ ಅಂಧತ್ವವನ್ನ ತೆಗೆಯುವ ಮೂಲಕ ಸ್ವಯಂ ನಿಮ್ಮ ಶಕ್ತಿಯನ್ನ ಅಲ್ಲಿ ಜಾಗೃತಗೊಳಿಸಿ, ಅದ್ಭುತವಾದ ದೈವ ಶಕ್ತಿ ಜಾಗೃತ ಆಗುವಂತೆ ಅನುಗ್ರಹಿಸಿ ಅಂತ ಒಂದು ಪ್ರಾರ್ಥನೆಯನ್ನ ಮಾಡ್ತಾ, ನೋಡಿ ನೀವು ಯಾವುದೇ ಧರ್ಮದವರಾಗಿರಿ ಅಥವಾ ಯಾವುದೇ ಪಂಗಡದವರಾಗಿರಿ, ಏನೇ ಆಗಿರಿ, ನೀವು ನಂಬುವಂತಹ ಶಕ್ತಿಯೊಟ್ಟಿಗೆ ಒಂದು ಬೇಡಿಕೆಯನ್ನ ಇಡುವಂಥದ್ದು. ಭಗವಂತ ನೀವು ಅಲ್ಲ ಅಂತನೋ ಜೀಸಸ್ ಅಂತನೋ, ಯಾಕೆಂದ್ರೆ ನನ್ನಲ್ಲಿ ತುಂಬಾ ಜನ ಈ ಒಂದು ಮುಸಲ್ಮಾನರಿರಬಹುದು ಅಥವಾ
ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲರೂ ಕೂಡ ದೀಕ್ಷೆ ಪಡಿತಾ ಇದ್ದಾರೆ, ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಸರ್ವೇ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರವೇ. ಕಾರಣ ಅವರ ಎಲ್ಲರ ಅನಿಸಿಕೆಯನ್ನ ಮುಕ್ತವಾಗಿ ಇಲ್ಲೇ ಹಂಚ್ಕೊಳ್ಳುವಂಥದ್ದಾಗ್ತಾ ಇದೆ. ಹಾಗಾಗಿ ಸೊ ನೀವು ಕೂಡ ನಿಮ್ಮ ಆರಾಧ್ಯ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಕಾರ್ಯದಲ್ಲಿ ಏನಾಗುತ್ತೆ ಅಂತ ಗಮನಿಸಿ. ಜಸ್ಟ್ ನೀವೇನ್ ಮಾಡ್ಬೇಕು ಗೊತ್ತಾ, ನಾನು ಒಂದು ಅಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಈ ದಿನ ನಾನು ಟೈಗರ್ ಐನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟೈಗರ್ ಐ ಎಲ್ಲೇ ಬ್ಲಾಕೇಜಸ್ ಇದ್ರು ಕೂಡ ಅದ್ಭುತವಾಗಿ ಅದನ್ನ ಕ್ಲೀನ್ಸ್ ಮಾಡುವಂತಹ ಕಾರ್ಯವನ್ನ ಟೈಗರ್ ಐ ಮಾಡುತ್ತೆ. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನೋಡೋಣ ಇವತ್ತು ಎಂತಹ ವಿಶೇಷ ಅನುಭವ ಆಗಬಹುದು. ನಿಮ್ಮ ಎಲ್ಲ 7 ಚಕ್ರಾಸ್ನ ಕೂಡ ಈ ಒಂದು ಬ್ಲಾಕೇಜಸ್ ನ ರಿಮೂವ್ ಮಾಡ್ಲಿಕ್ಕೆ ಟೈಗರ್ ಐನ ಬಳಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಓಕೆ, ಆರಂಭ ಮಾಡೋಣ. ಈಗ ಮೊದಲಿಗೆ ನೀವು ಜಸ್ಟ್ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಏನಾಗುತ್ತೆ ಅನ್ನೋದಷ್ಟನ್ನೇ ಫೋಕಸ್ ಮಾಡುವಂಥದ್ದು ಮಾಡ್ತಾರೆ. ಓಕೆನಾ? ಮೊದಲಿಗೆ ನಿಮ್ಮ ಹಣೆಯ ಮಧ್ಯಭಾಗ ಭಗವಂತನ ಅನುಗ್ರಹದಿಂದ ಯಾರೆಲ್ಲ ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರ ಹಣೆಯ ಮಧ್ಯಭಾಗದಲ್ಲಿ ವಿಶೇಷವಾದ ಅನುಭವ ಆಗುವಂಥದ್ದು ಖಂಡಿತ. ಕಾರಣ ಯಾರೇ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ರು ಕೂಡ ಅವರ ಒಟ್ಟಿಗೆ ನನ್ನ ಒಂದು ಕಾರ್ಡ್ ಈ ಒಂದು ಅದ್ಭುತವಾದ ಬ್ರಹ್ಮಾಂಡದ ನಳಿಗೆ ಜಾಗೃತ ಆಗೋ ಮೂಲಕ, ಅದ್ಭುತವಾದಂತಹ ಶಕ್ತಿ ಜಾಗೃತ ಆಗೋ ಮೂಲಕ ಸಂಪೂರ್ಣ ಪ್ರಕ್ರಿಯೆ ನಡೆಯುವಂಥದ್ದಾಗತ್ತೆ. ಓಕೆ, ಈಗ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋ ಮೂಲಕ ಜಸ್ಟ್ ಹಾಗೆ ನಿಮ್ಮ ಹಣೆಯ ಮಧ್ಯಭಾಗವನ್ನು ಗಮನಿಸ್ತಾ ಹೋಗಿ. ನಿಮ್ಮ ಆಜ್ಞಾಚಕ್ರ ಕಡು ನೀಲಿ ಬಣ್ಣದಲ್ಲಿ 2 ದಳಗಳನ್ನ ಹೊಂದಿರುತ್ತೆ. ನಿಮ್ಮ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಯಾವುದೇ ಇದ್ರು, ಹೆಡೇಕ್ ಇರಬಹುದು ಅಥವಾ ನಿಮ್ಮ ಕಣ್ಣಿನ ಸಮಸ್ಯೆ ಇರಬಹುದು, ನಿಮ್ಮ ಒಂದು ಕಿವಿಗಳಲ್ಲಿ ಇರುವಂತಹ ಸಮಸ್ಯೆ ಇರಬಹುದು, ನಿಮ್ಮ ಎಡಮೆದುಳು ಹಿಮ್ಮೆದುಳುಗಳಲ್ಲಿ ಇರುವಂತಹ ಸಮಸ್ಯೆ ಇರಬಹುದು, ಹಾಗೆ ನಿಮ್ಮ ನಾಸಿಕದಲ್ಲಿ ಇದ್ದಂತಹ ಸಮಸ್ಯೆ ಇರಬಹುದು, ಎಲ್ಲವೂ ಕೂಡ ಅಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ ಪ್ರತಿದಿನ ನೀವು ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡ್ತಾ ಬನ್ನಿ. 100% ಅಲ್ಲಿರುವಂತಹ ಬ್ಲಾಕೇಜಸ್ ಎಷ್ಟು ರಿಮೂವ್ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುವಂಥದ್ದಾಗುತ್ತೆ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಬ್ರಹ್ಮಾಂಡದ ಅದ್ಭುತ ಸಂಕೇತಗಳು ನನ್ನ ಹಸ್ತಗಳಲ್ಲಿ ಜಾಗೃತಗೊಳ್ಳಲಿ. ಜಸ್ಟ್ ಹಾಗೆ ನಿಮ್ಮ
ನಿಮ್ಮ ಆಜ್ಞಾಚಕ್ರವನ್ನು ಗಮನಿಸ್ತಾ ಹೋಗಿ. ಜಗನ್ಮಾತೆ ಆದಿಪರಾಶಕ್ತಿ. ಬ್ರಹ್ಮಾಂಡದ ಅದ್ಭುತ ಸಂಕೇತಗಳು ನಿಮ್ಮ ಆಜ್ಞಾಚಕ್ರಗಳಲ್ಲಿ ಜಾಗೃತ ಆಗುವ ಮೂಲಕ ಅದ್ಭುತವಾದ ಬೆಳಕಿನ ಕಿರಣಗಳ ರೂಪದಲ್ಲಿ ಬ್ರಹ್ಮಾಂಡದ ಶಕ್ತಿ ಜಾಗೃತ ಆಗುವ ಮೂಲಕ ನೀವೆಲ್ಲರೂ ಕೂಡ ರೇಖಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಇಲ್ಲಿ ನಡೆದಂತಹ ಪ್ರಕ್ರಿಯೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಏನಾಯ್ತು ಅಲ್ಲಿ ಇರುವಂತಹ ಬ್ಲಾಕೇಜಸ್ನ ರಿಮೂವ್ ಮಾಡೋ ಟೈಮಲ್ಲಿ, ಹಾಗೆ ಅಲ್ಲಿ ಅದ್ಭುತವಾದಂತಹ ಶಕ್ತಿ ಜಾಗೃತ ಆಗೋ ಸಮಯದಲ್ಲಿ ಅಂತ ಗಮನಿಸುವಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳುವಂಥದ್ದಾಗಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.